ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲ ಸ್ನೇಹಿತರಿಗೆ ಶುಭೋದಯ ಹೇಳ್ತೀನಿ ನಾನು. ಯಾಕಂದರೆ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಮೈಸೂರಲ್ಲಿ ಇವತ್ತು ನಂದು ಕೊನೆಯ ದಿನ. ಹೀಗಾಗಿ ನಾವು ಬೆಳಗ್ಗೆನ ಚಿಕ್ಕಮ್ಮ ಮನೆಯಿಂದ ಹೊರಟು ಬಂದು ನಾವು ಬಸ್ ಸ್ಟ್ಯಾಂಡಿಗೆ ಬಂದ ನಂತರ ಲಗೇಜ್ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಈಗ ಸಿಟಿ ಬಸ್ ಸ್ಟ್ಯಾಂಡ್ನತ್ತ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟ ಹೋಗಬೇಕು ಅಂದ್ಕೊಂಡು ನಾವೆಲ್ಲರೂ ಅಂದರೆ ಹತ್ತಿರ ಇರೋದ್ರಿಂದ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಬರ್ತಾ ನಮ್ಗೆ ಗೊತ್ತಾಯಿತು ಅರಮನೆಯ ಒಳಗೆ ಪ್ರವೇಶ ಇದೆ ಅಂಥೇಳಿ. ಅಂದರೆ ನಿನ್ನೆ ದಿನ ನಮ್ಗೆ ಕೋವಿಡ್-19 ಸಲುವಾಗಿ ಇಲ್ಲ, ಬಂದ್ ಮಾಡಿದ್ದಾರೆ ಅಂಥೇಳಿ ಕೇಳ್ಪಟ್ವಿ. ಹೀಗಾಗಿ ಹೊರಗಿನ ದೃಶ್ಯ ಅಷ್ಟೇ ತೊಗೊಂಡಿದ್ದೆ ನಾನು. ಬಟ್ ಇವತ್ತು ಗೊತ್ತಾಯಿತು ಇಲ್ಲ, ನೋಡೋಕೆ ಬಿಡ್ತಾ ಇದ್ದಾರೆ ಒಳಗಡೆ ಅಂತ. ತಮ್ಮ ನೋಡಿದ್ದಿಲ್ಲ, ನಾನು ನೋಡಿದ್ದೆ, ಭಾಳ ಸಲ ನೋಡಿದ್ದೀನಿ. ತಮ್ಮ ನೋಡಿದ್ದಿಲ್ಲ, ಅವನಿಗೆ ತೋರಿಸ್ಬೇಕಂತ ಭಾಳ ಆಸೆ ಇತ್ತು ನನಗೆ. ಅದಕ್ಕಾಗಿ ನಾವು ಹಂಗಾರೆ ಮೊದಲು ಅರಮನೆನ ನೋಡಿಕೊಂಡು ಆಮೇಲೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಅಂಥೇಳಿ ಈಗ ಅರಮನೆಗೆ ಹೋಗ್ತಾ ಇದ್ದೀವಿ. ಅರಮನೆದು ಎಲ್ಲ ವಿಡಿಯೋ ಸಾಧ್ಯ ಆದಷ್ಟು ತೊಗೊಂಡಿದ್ದೀವಿ. ಯಾಕಂದರೆ ಭಾಳ ಸ್ಟ್ರಿಕ್ ಐತಿ. ಒಳಗಡೆದು ತೊಗೊಂಡಿದ್ದೀನಿ. ಆದರೆ ಸ್ನೇಹಿತರೆ ನಾನಿಲ್ಲೇ ಹಾಕ್ತಾ ಇಲ್ಲ. ಯಾಕಂದರೆ ನನಗೆ ಕಾಪಿರೈಟ್ ಭಯ ಮತ್ತು ಸುಮ್ಮನೆ ಬೇಡ, ಪರ್ಮಿಷನ್ ಇಲ್ಲದೆ. ಯಾಕಂದರೆ ಅಲ್ಲಿ ಫೋಟೋನೇ ತೆಗಿಯೋಕೆ ಬಿಡ್ತಾ ಇಲ್ಲ, ಮತ್ತು ನಾನು ತಗೊಂಡಿದ್ದು ಶೇರ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬೋದು ಅಂತ ಅರಮನೆ ಒಳಗಡೆ ಕ್ಲಿಪ್ಪಿಂಗ್ಸನ್ನು ನಾನು ಹಾಕಿಲ್ಲ. ಇದು ಕಂಪೌಂಡ್ ಒಳಗಡೆ ಅರಮನೆಯ ಸುತ್ತ ಇರುವಂಥ ಒಂದು ದೃಶ್ಯಗಳು. ನಾವಿಲ್ಲೇ ವೆಹಿಕಲೆಲ್ಲ ಅರೇಂಜ್ ಮಾಡಿದ್ರು, ಆ ವೆಹಿಕಲಲ್ಲಿ ಕೂತ್ಕೊಂಡು ಅರಮನೆಯ ಸುತ್ತ ಒಂದು ರೌಂಡನ್ನು ನಾನು ನಿಮಗೋಸ್ಕರ ಶೇರ್ ಮಾಡಿದ್ದೀನಿ. ಒಟ್ಟು ಅರಮನೆಗೆ 4 ಗೇಟ್ ಬರುತ್ತೆ. 4 ಗೇಟಿಗೆ ಒಂದೊಂದು ದೇವರುಗಳ ದೇವಸ್ಥಾನಗಳದಾವು. ಭಾಳ ಅಟ್ರಾಕ್ಟಿವ್ ಗೋಪುರಗಳನ್ನು ಹೊಂದೆವು. ಗೋಪುರಗಳಲ್ಲಿ ಅತ್ಯಂತ ಅದ್ಭುತವಾದ ಶಿಲ್ಪಕಲೆ ಅಂತಲೇ ಹೇಳ್ಬೋದು, ಕ್ರಿಯಾಶೀಲತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಒಂದಕ್ಕಿಂತ ಒಂದು ಗೋಪುರಗಳು ಬಹಳ ಚಂದ ನೀಟಾಗಿ ಕಲಾಕೃತಿಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದು ಒಂದು ಗೇಟು. ಇದೇ ಥರದ 4 ಗೇಟುಗಳನ್ನು ಅರಮನೆ ಹೊಂದಿದೆ. ಬಹಳ ಸವಿಸ್ತಾರವಾದ ಜಾಗ, ಬಹಳಷ್ಟು ದೊಡ್ಡದಾದ ಜಾಗ. ನೋಡಿದವ್ರಿಗೆ ಗೊತ್ತಿರುತ್ತೆ, ನೋಡದೇ ಇರೋರು ಹೇಳ್ತಾ ಇದ್ದೀನಿ ನಾನು. ಬಿಡುವು ಮಾಡ್ಕೊಂಡು ಒಂದು ಸಲ ಬಂದು ನೀವು ಅರಮನೆಯನ್ನು ನೋಡ್ರಿ ಸ್ನೇಹಿತರೆ. ಭಾಳ ವೈಭವವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಭಾಳ ಚಂದ ಐತಿ, ಭಾಳ ಅಂದ್ರೆ ಭಾಳ ಚಂದ ಐತಿ. ಇದರ ಒಂದು ಏನಂತೀರ ನೀವು, ಕಣ್ಮನ ಸೆಳೆಯುವಂಥ ದೃಶ್ಯವನ್ನು ನೋಡಲೇಬೇಕು. ಇದು ನೋಡ್ರಿ ಅರಮನೆಯ ಮುಂದಿನ ಒಂದು ಗಾರ್ಡನ್. ಎಲ್ಲ ರೀತಿಯ ಹೂಗಳು, ಗುಲಾಬಿ ತೋಟ ಎಲ್ಲ ಭಾಳ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೂ ಅಷ್ಟು ಸುಂದರವಾಗೈತಿ. ಇದನ್ನೆಲ್ಲ ನೋಡ್ತಾ ಇರ್ಬೋದು ನೀವು. ಈ ಥರದ ಒಂದು ವೆಹಿಕಲಲ್ಲಿ ಕೂತ್ಕೊಂಡು ನಾವೆಲ್ಲನೂ ನಿಮಗೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡ್ರಿ ನಮ್ಮ ವೈಭವದ ಅರಮನೆ. ಇದು ಎಷ್ಟು ದೊಡ್ಡದಾಗೈತಲ್ಲ, ಇದರ ವೈಭವನೂ ಅಷ್ಟೇ ದೊಡ್ಡದಾಗೈತಿ, ಅಷ್ಟೇ ಸುಂದರವಾಗೈತಿ. ಹೊರಗೆ ಎಷ್ಟು ಸುಂದರ ಐತಿ, ಇದರಿಂದ 10 ಅಲ್ಲ 100% ಅನ್ಬೋದು. ಒಳಗಡೆನೂ ಅಷ್ಟೇ ವಿಜೃಂಭಣೆಯಿಂದ ಐತಿ ಸ್ನೇಹಿತರೆ. ನಾ ಅದೇ ಹೇಳಿದ್ನಲ್ಲ, ನಾನು ಬೇಡ ಮತ್ತು ಸುಮ್ಮ ಪರ್ಮಿಷನ್ ಇಲ್ಲದೆ ನಾನು ಹಾಕೋ ಸರಿ ಅನ್ಸಂಗಿಲ್ಲ ಅಂಥೇಳಿ ನಾನು ಆಗಲಿಲ್ಲ ಒಳಗಡೆ ಕ್ಲಿಪ್ಪಿಂಗ್ಸು. ಜಸ್ಟ್ ಹೊರಗಡೆ ತೋರಿಸ್ತಾ ಇದ್ದೀನಿ. ಸಾಧ್ಯ ಆದರೆ ಒಂದು ಸಲ ಹೋಗಿ ನೋಡಿ ಬರ್ರಿ ಅಂತಲೇ ಹೇಳ್ತೀನಿ. ಮೈಸೂರು ಭಾಳ ಚೆನ್ನಾಗೈತಿ. ನೋಡುವಂಥ ಪ್ಲೇಸಸ್ಸು ಸಾಕಷ್ಟು ಅದಾವು. ಅದ್ರಾಗ ನಮ್ಮ ರಾಜರ ಒಂದು ಅರಮನೆಯನ್ನು ನೋಡುವಂಥ ಭಾಗ್ಯ ನಮಗೆ ಸಿಕ್ಕೈತಿ. ಅದನ್ನು ಯಾರೂ ಮಿಸ್ ಮಾಡ್ಕೋಬೇಡ್ರಿ, ನೋಡ್ರಿ, ಭಾಳ ಚೆನ್ನಾಗೈತಿ. ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಗೆ ಬರ್ತಾ ಇರಬೇಕಾದ್ರೆ ನನಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕರು. ಅವರೇ ಗುರ್ತಾ ಹಿಡಿದು, ನನ್ನ ಮಕ್ಕಳನ್ನ ಗುರ್ತಾ ಹಿಡಿದು ಮಾತಾಡಿಸಿದ್ರು ಇವರೇ. ಸಾರಿ ಸಿಸ್ಟರ್, ನಿಮ್ಮ ಹೆಸರು ಕೇಳೋದು ಮರೆತುಬಿಟ್ಟೆ. ನಿಮ್ಮನ್ನು ಮೀಟಾಗಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಅಣ್ಣನಿಗೂ ಅಷ್ಟೇ ಧನ್ಯವಾದ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಅವ್ರನ್ನ ಕಂಡು ಭಾಳ ಇಷ್ಟ ಆಯಿತು, ಭಾಳ ಖುಷಿ ಆಯಿತು. ಅವರೇ ಗುರ್ತಾ ಹಿಡಿದು ಮಾತಾಡಿಸಿದ್ರು. ಆದರೆ ಹೆಸರು ಕೇಳೋದನ್ನು ಮರೆತುಬಿಟ್ಟೆ ನಾನು. ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ ಇನ್ನೊಂದು ಸರಿ ನಾನು. ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಬಸ್ಸಲ್ಲಿ ಕೂತಿದ್ದೀವಿ ನಾನು, ನನ್ನ ಮಕ್ಕಳು, ತಮ್ಮ. ಇದು ಮೇನ್ ಸರ್ಕಲ್ ಅಂತಲೇ ಹೇಳ್ಬೋದು. ಇಲ್ಲಿ ಹೆಂಗೈತಂದ್ರೆ ನೀವು ಯಾವ ಕಡೆ ಹೋದ್ರೂ ನಮ್ಗೆ ಮಿಡ್ಲಲ್ಲೇ ನಮ್ಗೆ ಅರಮನೆ ಸಿಗ್ತೈತಿ. ನಾವು ಅರಮನೆ ರೌಂಡ್ ಹಾಕ್ಕೊಂಡೇ ಬೇರೆ ಪ್ಲೇಸಸನ್ನು ನೋಡೋಕೆ ಹೋಗ್ತೀವಿ. ಹೀಗಾಗಿ ಎಷ್ಟು ಸರಿ ನಮ್ಗೆ ಅರಮನೆ ಸಿಗ್ತೈತೆ ಅಂದ್ರೆ ಅಷ್ಟು ಸರಿನೂ ಅಷ್ಟೇ ಫಸ್ಟ್ ಸಲ ನೋಡಿದಷ್ಟು ಖುಷಿ ಆಗ್ತೈತಿ. ಅಷ್ಟೊಂದು ಚಂದ ಐತಿ ಅರಮನೆ. ನಾವು ಈಗ ಅದೇ ಚಾಮುಂಡಿ ದರ್ಶನ ಮಾಡ್ಕೊಂಡು ಬಂದ್ರಾಯ್ತು ಅಂಥೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿನೂ ಅದೇ ಮಾರ್ನಿಂಗ್ ಹೋದ್ರೇನ ಚಲೋ ಅಂತಲೇ ಬೇಗ ಬಂದ್ವಿ ನಾವು. ಇಲ್ಲಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಐತಿ ಇದಂತೂ. ಇಲ್ಲಿದು ಏನೈತೆ ಅಂದ್ರೆ ದೇವಸ್ಥಾನಗಳ ಒಂದು ಏನು ಗೋಪುರ ಐತಲ್ಲ, ಆ ಗೋಪುರ ನೋಡೋದು ಒಂದು ಅಟ್ರಾಕ್ಟಿವ್, ಅದು ಒಂದು ಮನ ಸೆಳಿತೈತೆ ಅಂತಾರಲ್ಲ ಆ ಥರ. ಇಷ್ಟು ಚಂದ ಗೋಪುರ ಅದಾವೆ ಇಲ್ಲಿಯ ದೇವಸ್ಥಾನಕ್ಕೆ. ಎಸ್ಪೆಷಲಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿದಾಗಿರ್ಬೋದು, ನಂಜನಗೂಡಿನ
ನಂಜುಂಡೇಶ್ವರ ಸ್ವಾಮಿದಾಗಿರ್ಬೋದು, ನಿಮಿಷಾಂಬ ದೇವಸ್ಥಾನದಾಗಿರ್ಬೋದು, ಚಾಮುಂಡೇಶ್ವರಿ ದೇವಿಯದಾಗಿರ್ಬೋದು, ಮತ್ತು ಅರಮನೆಯಲ್ಲಿರುವಂಥ ದೇವಸ್ಥಾನಗಳದಾಗಿರ್ಬೋದು, ಗೋಪುರಗಳನ್ನು ಒಂದು ಮೇನ್ ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ಭಾಳ ಅಂದ್ರೆ ಭಾಳ ನೀಟಾಗಿ ಅದನ್ನು ಕೆತ್ತಿದ್ದಾರೆ. ಅಷ್ಟೊಂದು ನೀಟಾದ ಒಂದು ಕಲಾಕೃತಿಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಅದು 5 ಏನಂತೀರ ನೀವು 5 ಮಹಡಿಯ ಗೋಪುರ ಆಗಿರ್ಬೋದು, 7 ಮಹಡಿಯ ಗೋಪುರ ಆಗಿರ್ಬೋದು, ಭಾಳ ಅಂದ್ರೆ ಭಾಳ ಚಂದ. ನೋಡ್ರಿ ಚಾಮುಂಡಿಯ ಗೋಪುರ ಎಷ್ಟು ಚಂದ ಕಾಣ್ತೈತೆ ಅಂದ್ರೆ ನಿಜವಾಗ್ಲೂ ಅದನ್ನು ನೋಡ್ತಾನೆ ನಿಲ್ಬೇಕು ಅನ್ನಿಸ್ತೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಅದ್ರೊಳಗೆ ಕಲಾಕೃತಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅನಿಸ್ತೈತಿ ನನಗಂತೂ. ಅದು ನನಗೆ ಭಾಳ ಖುಷಿ ಕೊಡ್ತೈತಿ. ನಾ ಎಷ್ಟು ಸಲ ಹೋದರೂ ಆ ಗೋಪುರನ ನೋಡ್ತಿರ್ತೀನಿ. ಇಷ್ಟೊಂದು ಖುಷಿ ಕೊಡ್ತೈತಿ. ಬಂದ್ವಿ ಸರಿ ದರ್ಶನಕ್ಕೆ. ಮತ್ತು ಈ ವರ್ಷದ ದರ್ಶನ ಸಿಕ್ತು ನಮ್ಗೆ ಚಾಮುಂಡೇಶ್ವರಿದು. ಅಷ್ಟೊಂದು ರಶ್ ಏನು ಇರಲಿಲ್ಲ. ಬಟ್ ಎಲ್ಲ ಕಡೆ ಕಂಪಲ್ಸರಿಯಾಗಿ ಫೋನ್ ಕ್ಯಾಮ್ರಾ ಅಲವ್ ಇರಲಿಲ್ಲ, ಭಾಳ ಸ್ಟ್ರಿಕ್ ಇತ್ತು. ಆಮ್ಯಾಗೆ ಅಷ್ಟೇ ಸ್ಟ್ರಿಕ್ಕಾಗಿ ಮಾಸ್ಕ್ ಅಂತೂ ಕಂಪಲ್ಸರಿ ಆಗಿತ್ತು. ಸೊ ನಾವು ದೇವಸ್ಥಾನದಲ್ಲಿ ಮಾಸ್ಕನ್ನು ಧರಿಸಿದ್ವಿ ಸ್ನೇಹಿತರೆ. ಚೆನ್ನಾಗಾಯಿತು, ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಮೇನ್ ಅಂದರೆ ತಮ್ಮ ನೋಡಿರಲಿಲ್ಲ, ನನ್ನ ಮಗ ನೋಡಿರಲಿಲ್ಲ. ನಾನು ಮಗಳು ಸಾಕಷ್ಟು ಸರಿ ಬಂದು ಹೋಗಿದ್ವಿ. ಹೀಗಾಗಿ ಅವ್ರಿಗೆ ನಾನೆಲ್ಲ ತೋರಿಸಿದೆ ಅನ್ನೋದೊಂದು ಖುಷಿ ನನಗಾಯಿತು. ಕೆಲಸದ ಮೇಲೆ ಹೋಗಿದ್ವಿ. ಅದೇ ಕೆಲಸದ ಮಧ್ಯೆ ಇವತ್ತಿನ ದಿನ ನಾವು ಸಾಧ್ಯ ಆದಷ್ಟು ಪ್ಲೇಸಸನ್ನು ನೋಡಿಕೊಂಡು ಇವತ್ತು ಮೈಸೂರನ್ನು ಬಿಡಬೇಕಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ನಾನು ಬ್ಲಾಗನ್ನು ಶೇರ್ ಮಾಡಿದ್ದೀನಿ. ನನಗೆ ಕೆಲಸದ ಮಧ್ಯೆನೂ ನನಗೆ ಎಷ್ಟು ಸಾಧ್ಯ ನಾನು ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಅಂತ ತೊಗೊಂಡು ನಾನು ಶೇರ್ ಮಾಡಿದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ವ್ಯೂಸೇ ಬರ್ತಾಯಿಲ್ಲ ವಿಡಿಯೋಕ್ಕೆ. ಸಾಕಷ್ಟು ಎಫರ್ಟ್ ಹಾಕಿ ಸಾಕಷ್ಟು ಎಷ್ಟೊಂದು ಕೆಲಸಗಳನ್ನು ಮಾಡಿ ನಾ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಯಾಕೋ ಏನೋ ಗೊತ್ತಿಲ್ಲ, ಜನ ಯಾಕೋ ಇಷ್ಟಪಡ್ತಾ ಇಲ್ಲ ಸ್ನೇಹಿತರಿಗೆ. ಏನೋ ಬೋರ್ ಆಗ್ತಾಯಿದೆ ಅನ್ನಿಸ್ತಾ ಇದೆ. ನಾನು ಯಾವ ಥರ ಬ್ಲಾಗ್ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನನಗೆ. ಯಾಕಂದರೆ ಡೈಲಿ ಬ್ಲಾಗ್ಸ್ ಆದ್ರೂ ಅಷ್ಟಕ್ಕಷ್ಟೇ ಇರ್ತೈತೆ. ಯಾಕಂದರೆ ಡೈಲಿ ರುಟೀನ್ ಹಾಕಿದ್ರೂ ನಿಮಗೂ ನೋಡೋಕೆ ಬೋರು, ನನಗೂ ಮಾಡೋಕ್ಕೂ ಬೋರು. ಆಮೇಲೆ ಏನೈತಿ ರೆಸಿಪೀಸೂ ಅಷ್ಟೇ ಅಷ್ಟೊಂದು ವ್ಯೂಸ್ ಇರೋಂಗಿಲ್ಲ. ಅದು ಬಿಟ್ಟರೆ ಈಗ ಹೊರಗಡೆ ತೊಗೊಂಡೇನಿ ಟ್ರಾವೆಲಿಂಗದ್ದು, ಅದು ಕೂಡ ಅದಕ್ಕಂತೂ ಯಾರೂ ಇಷ್ಟನ್ನೇ ಮಾಡ್ತಾಯಿಲ್ಲ, ವ್ಯೂಸೇ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಯಾಕೋ ಏನೋ ಭಾಳ ಕಡಿಮೆ ಆಗ್ತಾ ಇದ್ದಾವೆ ವ್ಯೂಸ್. ಪ್ಲೀಸ್ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ನಿಮ್ಮೆಲ್ಲರ ಒಂದು ಸಪೋರ್ಟ್, ನಿಮ್ಮೆಲ್ಲರ ಒಂದು ಭರವಸೆ ಮೇಲೆ ನಾನು ಈ ಒಂದು ಏನಂತೀರ ಈ ಜರ್ನಿನ ನಾನು ನನ್ನ ಪ್ರೊಫೆಷ್ನಲ್ ಆಗಿ ತೊಗೋಬೇಕಂತ ಡಿಸೈಡ್ ಮಾಡಿದ್ದೀನಿ. ನಂದಂತೂ ಲೈಫ್ ಸ್ಟೋರಿ ನಿಮಗೆಲ್ಲ ಗೊತ್ತಿದ್ದಿದ್ದೇ ಇದೆ. ಅದಕ್ಕಾಗಿ ನನಗೆ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಚಾಮುಂಡೇಶ್ವರಿಯ ದರ್ಶನ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಕ್ಯೂ ಇತ್ತು, ಅಷ್ಟು ರಶ್ ಇಲ್ಲ ಅಂದ್ರೂ ಸದ್ಯದ ಅಂದರೆ ತಕ್ಕ ಮಟ್ಟಿಗೆ ರಶ್ ಇತ್ತು. ಅದೇ ಹೇಳಿದ್ನಲ್ಲ, ಇಲ್ಲೇ ಹೊರಗಡೆ ದರ್ಶನ ತೊಗೊಂಡೆ ನಾನು. ಇದು ಬೆಳ್ಳಿಯ ಒಂದು ಬಾಗಿಲ ಬರ್ತೈತಿ, ಅದರಲ್ಲೇನ ಶಿಲ್ಪಕಲೆ ನೋಡ್ರಿ. ಮೂರ್ತಿಗಳು ಎಷ್ಟೊಂದು ಚೆನ್ನಾಗಿದಾವೆ. ಎಲ್ಲ ಹಳೆ ಕಾಲದ ದೇವಸ್ಥಾನ ಅಲ್ಲ, ಭಾಳ ಅಂದ್ರೆ ಭಾಳ ಮಸ್ತ್ ಅದಾವೆ. ಆದರೆ ಏನೈತಲ್ಲ, ಅದನ್ನು ಹೇಳಿದಾಗೆ ಏನೈತಿ ಫೋನ್ ಒಳಗಡೆ ಅಲಾವ್ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾನು ಎಷ್ಟು ಸಾಧ್ಯ ಅಷ್ಟನ್ನೇ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ನಾ ಹೇಳಿದಾಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದ್ದಂಥ ಮಟ್ಟಿಗೆ ನಾನು ಯಾವ ಥರ ಮಾಡಬೇಕು ಬ್ಲಾಗ್ಸ್ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು, ಯಾವ ರಿಲೇಟೆಡ್ ಬೇಕು, ನನಗೆ ಅದನ್ನು ಹೇಳಿದರೆ ನಾನು ಅದ್ರ ಮೇಲೇ ಬ್ಲಾಗ್ಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಆದರೆ ಸಪೋರ್ಟ್ ಮಾಡೋದನ್ನು ಮಾತ್ರ ಬಿಡಬೇಡ್ರಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟೇ ನನಗೆ ಬಹಳ ಮುಖ್ಯ. ಹೀಗಾಗಿ ನೋಡ್ತಾ ಇರ್ಬೋದು, ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸ್ನೇಹಿತರೆ. ಬಂದಾದ ನಂತರ ಅದೇ ಹೇಳಿದ್ನೆಲ್ಲ, ನನಗೆ ಗೋಪುರದ ಒಂದು ಇದನ್ನು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅದನ್ನು ನೋಡೋದಾಗಿರ್ಬೋದು, ಎಷ್ಟು ಸರಿ ನೋಡಿದರೂ ನನಗೆ ಸಮಾಧಾನ ಆಗೋದಿಲ್ಲ. ನಾನು ಮತ್ತೆ ಮುಂದೆ ಬಂದು ಮತ್ತೊಂದು ಸರಿ ಎಲ್ಲನೂ ನೋಡ್ತಾ ಇದ್ದೀನಿ. ನಾನು ಮತ್ತೆ ವಿಡಿಯೋ ತೊಗೋತಾ ಇದ್ದೀನಿ. ಏನಂತೀರ, ನಮ್ಮ ಚಾಮುಂಡೇಶ್ವರಿ ದೇವಿ ದೇವಸ್ಥಾನದ ಒಂದು ಗೋಪುರ ನನಗಂದ್ರೂ ಭಾಳ ಇಷ್ಟ. ಅದು ಗೋಪುರ, ಅದರ ಮೇಲಿನ ರಥದ ಕೆತ್ತನೆ ಆಗಿರ್ಬೋದು, ಎಲ್ಲ ವಿಗ್ರಹಗಳ ಒಂದು ಕೆತ್ತನೆ ಆಗಿರ್ಬೋದು, ಅದ್ರ ಕಲರ್ ಆಗಿರ್ಬೋದು, ಭಾಳ ಅಂದ್ರೆ ಭಾಳ ಸೇರ್ತದೆ ನನಗದು. ಹೀಗಾಗಿ ನಾ ಮತ್ತೆ ತಗೋತಾ ಇದ್ದೀನಿ. ಎಲ್ಲರೂ ಇವರು ತಮ್ಮ ಮಕ್ಕಳು ಎಲ್ಲರೂ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳದು ಗೊತ್ತಲ್ವ, ಅವ್ರಿಗೆ ಐಸ್ ಕ್ರೀಮ್ ಬೇಕಾಗಿತ್ತು. ಹೀಗಾಗಿ ಅವ್ರು 3 ಜನ ಐಸ್ ಕ್ರೀಮ್ ತಿಂತಾಯಿದ್ರು. ನನಗೆ ಸಾಧ್ಯ ಆದಷ್ಟು ನಾನು ವಿಡಿಯೋದ ನನ್ನ ಸ್ನೇಹಿತರಿಗೋಸ್ಕರ ನಾನು ಮಾಡ್ತಾಯಿದ್ದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಧ್ಯ. ಯಾಕಂದ್ರೆ ನಾನು ಏನಂತ ಪರಿ ಕ್ಯಾಮ್ರಾ ಒಳಗಾಗಲಿ ವಿಡಿಯೋ ತೆಗಿಯೋದ್ರಾಗಲಿ ಎಕ್ಸ್ಪರ್ಟ್ ಅಂತೂ ಅಲ್ಲ. ನನಗೆ ಎಷ್ಟು ಗೊತ್ತಾಕೈತಿ, ನನಗೆ ಎಷ್ಟು ನೀಟ್ ಅನ್ನಿಸ್ತೈತಿ, ನಾನು ಅಷ್ಟು ತೊಗೋತೀನಿ ಸಾಧ್ಯ ಆದಷ್ಟು ಸ್ನೇಹಿತರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ. ನೋಡ್ತಾ ಇರ್ಬೋದು.
ಇಲ್ಲ ಅಂದರೆ ಅದೇ ಹೇಳಿದ್ನೆಲ್ಲ, ನಿಮ್ಗೆ ಯಾವ ಥರ ಬೇಕಂದ್ರೂ ಹೇಳಿದ್ರು ನಾನು ಆ ಥರ ಬ್ಲಾಗ್ಸ್ ಮಾಡ್ತೀನಿ ಸ್ನೇಹಿತರೆ. ರೆಸಿಪಿ ಆಗಿರ್ಬೋದು, ನಿಮ್ಗೆ ಯಾವ ರೆಸಿಪಿ ಬೇಕಂತೀರಿ ನನಗೆ ಗೊತ್ತಿಲ್ಲದೆ ಇದ್ದರೂ ಪರವಾಗಿಲ್ಲ, ನಾನು ಕಲ್ತ್ಕೊಂಡು ಬಿಟ್ಟಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ರೆಸಿಪಿ ಬೇಕಂತಾದರೂ ಹೇಳ್ರಿ, ಇಲ್ಲ ಯಾವ ಥರ ಬ್ಲಾಗ್ಸ್ ಬೇಕಂತಾದರೂ ಹೇಳ್ರಿ ಸ್ನೇಹಿತರೆ. ನಾ ಅದೇ ಥರ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇವರೆಲ್ಲ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾಯಿದ್ದಾರೆ. ಆಮೇಲೆ ಅಲ್ಲೇ ಸ್ವಲ್ಪ ಶಾಪಿಂಗ್ ಅಂತ ಬಂದ್ವಿ. ಮಗಳದ್ದು ಇರ್ತದಲ್ಲ, ನನಗೆ ಸರ ಬೇಕು, ಬಳೆ ಬೇಕು ಅಂತಂದ್ಲು. ಹಿಂಗೆ ಬಂದ್ವಿ. ಅಲ್ಲಿದ ಒಂದು ಶಾಪದ್ದು, ಚಾಮುಂಡಿ ಬೆಟ್ಟದಲ್ಲಿರುವಂಥ ಶಾಪು. ಇಂಥವು ಸಾಕಷ್ಟು ಅಂಗಡಿಗಳು ಇಲ್ಲಿ ಸಿಗ್ತಾವೆ, ಸಾಕಷ್ಟು ರೀತಿಯ ವೆರೈಟೀಸ್ ಇಲ್ಲಿ ಸಿಗ್ತಾವೆ. ಅಷ್ಟೇ ಸ್ವಲ್ಪ ದುಬಾರಿ ಅಂತಲೂ ಹೇಳ್ತೀನಿ ಸ್ನೇಹಿತರೆ. ನಾನು ಗೊತ್ತಲ್ವಾ, ದೇವಸ್ಥಾನದ ಹತ್ತಿರ ಇರುವಂಥ ಅಂಗಡಿಗಳಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇರ್ತಾವೆ. ನೋಡ್ತಾ ಇರ್ಬೋದು. ಇಲ್ಲೇನಿಲ್ಲ, ಮಗಳಿಗೊಂದು ಮಗಳಿಗೊಂದು ಜೊತೆ ಬಳೆ ತೊಗೊಂಡೆ. ಆಮೇಲೆ ಆಕಿಗೊಂದು ಬೆಲ್ಟ್ ಬೇಕಾಗಿತ್ತು, ಅದನ್ನು ತೊಗೊಂಡೆ. ನಾನು ಒಂದು ಸ್ಪ್ಯಾಚುಲಾ ತೊಗೊಂಡೆ, ವುಡನ್ ಸ್ಪ್ಯಾಚುಲಾ. ನಾ ಯಾವಾಗಾದರೂ ರೆಸಿಪಿ ಮಾಡುವಾಗ ಅದನ್ನು ಶೇರ್ ಮಾಡ್ತೀನಿ. ಆ ಥರದ್ದು ಒಂದು ಇರಲಿಲ್ಲ ನನಗೆ, ಅದೊಂದು ಸ್ಪ್ಯಾಚುಲಾಸ್ ತೊಗೊಂಡೆ ಅಷ್ಟೇ. ಇಲ್ಲಿ ತೊಗೊಂಡಿದ್ದು ನಾವು ಅಷ್ಟೆಲ್ಲ ತೊಗೊಂಡು ಆಮೇಲೆ ಮಹಿಷಾಸುರನ ಹತ್ರ ಬಂದು ಆ ಸ್ಟ್ಯಾಚು ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ, ವಿಡಿಯೋ ಎಲ್ಲ ತೊಗೊಂಡ್ವಿ. ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿ ದೇವಿ ಮಹಿಷಾಸುರ ಸ್ಟ್ಯಾಚು ಹೇಗಿದೆ ಅಂತ ನಾನು ನಿಮ್ಗೆ ಶೇರ್ ಮಾಡ್ಬೇಕಂತ ಈಗ ಈ ಕಡೆ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಪ್ರಮಾಣದೊಳಗೆ ಸ್ಟ್ಯಾಚು ಐತಿದ, ಸರ್ಕಲಿಗೆ ಐತಿ. ಇದನ್ನು ದಾಟಿನ ನಾವು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ಬೇಕಾಕೈತಿ ಸ್ನೇಹಿತರೆ. ಇದ್ರ ಹತ್ರನೇ ಬಸ್ ಸ್ಟಾಪ್ ಬರೋದು. ಸೊ ನಾವೆಲ್ಲರೂ ಬಂದು ಅಲ್ಲೇ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ಇದೊಂದಿಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡು, ಕೆಲವೊಂದು ಫೋಟೋಸ್ ತೊಗೊಂಡು, ಸೆಲ್ಫೀಸ್ ತೊಗೊಂಡು, ಮತ್ತು ಮಕ್ಕಳನ್ನ ಕರ್ಕೊಂಡು ನಾವು ಮತ್ತೆ ಇನ್ನೇನು ಜೂ ಹೋಗಬೇಕು, ಜೂ ನೋಡಬೇಕು ಅಂದರು ಮಕ್ಕಳು. ಹೀಗಾಗಿ ನಾವಿನ್ನು ನೆಕ್ಸ್ಟ್ ಜೂಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬರ್ರಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೂಗೆ. ಹೆಂಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ? ಪ್ಲೀಸ್ ನನಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ಅದೇ ನಾ ಹೇಳ್ದಲ್ಲ, ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸ್ರಿ. ಯಾವ ಥರ ಬ್ಲಾಗ್ಸ್ ಬೇಕಂತ ತಿಳಿಸ್ರಿ, ಯಾವ ರೆಸಿಪಿ ಬೇಕಂತ ಹೇಳಿ ತಿಳಿಸ್ರಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಜೂ ನೋಡೋಣ. ಮೈಸೂರು ನೋಡ್ರಿ, ಜೂಗೆ ಬಂದ್ವಿ ನಾವಿಲ್ಲೇ. ನೋಡ್ರಿ ಸ್ಟ್ಯಾಚು ಎಷ್ಟು ಅಟ್ರಾಕ್ಟಿವ್ ಆಗಿ ಇಲ್ಲೇ ಇದನ್ನು ಮಾಡ್ಯಾರ. ಇಲ್ಲೇ ಜೂ ಎಂಟ್ರೆನ್ಸ್ ಫೀ ಆದ ನಂತರ ಒಳಗಡೆ ವೆಹಿಕಲ್ ಬೇಕಂದ್ರೂ ವೆಹಿಕಲ್ ಅದ್ರದ್ದು ಸಪ್ರೇಟಾಗಿ ಟಿಕೆಟ್ ಇರ್ತೈತಿ. ಅಂದರೆ ನಮ್ಗೆ ಯಾಕಂದರೆ ಇದು ದೊಡ್ಡದಾದ ಒಂದು 58 ಏಕರ್ಸ್ ಆದರೂ ಇರ್ಬೋದು, ಅಷ್ಟೊಂದು ದೊಡ್ಡ ಜಾಗ ಐತಿ. ಅಷ್ಟು ದೊಡ್ಡ ಜಾಗದೊಳಗೆ ಎಲ್ಲ ಥರದ ಪ್ರಾಣಿಗಳಿದಾವೆ. ನಾವು ನಾವು ವಾಕ್ಯಬಲ್ ಮಾಡಿಕೊಂಡು ನಾವು ನೋಡ್ತೀವಿ ಅಂದ್ರೂ ಮಾಡಬಹುದು, ಅದೇ ಎಂಟ್ರೆನ್ಸ್ ಫೀಯಲ್ಲೇ. ಇಲ್ಲ ನಮಗೆ ನಡಿಲಿಕ್ಕೆ ಆಗಂಗಿಲ್ಲ, ಅಥವಾ ಸಣ್ಣ ಮಕ್ಕಳಿದ್ದಾರೆ, ಏಜ್ಡ್ ಇದ್ದಾರೆ, ಹಿಂಗೆ ಅಂತಂದ್ರೆ ವೆಹಿಕಲ್ ಅದಾವು, ಬ್ಯಾಟ್ರಿ ವೆಹಿಕಲ್ಸ್ ಅಂತ ಹೇಳಿ ಅದಕ್ಕೆ ಸಪ್ರೇಟ್ ಆದ ಟಿಕೆಟ್ಸ್ ಇರ್ತೈತಿ. ಅದನ್ನು ತೊಗೊಂಡಾದ್ರೂ ನಾವು ಹೋಗ್ಬೋದು ಸ್ನೇಹಿತರೆ. ನಾವು ಇಷ್ಟು ಸರಿ ಬಂದ್ರೂ ನಾವು ನಡೆದೇನ ನೋಡಿದ್ವಿ. ಬಟ್ ಈ ಸರಿ ನನ್ನ ಮಗಗೆ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು, ಬಿಸಿಲು ಭಾಳ ಇತ್ತು. ಅದಕ್ಕಾಗಿ ನಾವು, ಯಾಕಂದ್ರೆ ಅವನಿಗೆ ತೋರಿಸೋದಿತ್ತು, ನಾವು ಈ ಸರಿ ವೆಹಿಕಲ್ನಾಗ ಹೋಗಿದ್ವಿ. ಬಟ್ ಮಜಾ ಅಡ್ಡಾಡಿ ನೋಡಿದ್ರೆ ನಾವು ಮಜಾ ಜಾಸ್ತಿ. ನನಗಂತೂ ಹಂಗೆ ಅನ್ನಿಸ್ತು. ಮಸ್ತ್ ಅಂದ್ರೆ ಮಸ್ತ್ ಇದ್ವು. ಫಸ್ಟ್ ಟೈಮ್ ನಾವೇನು ಹೋಗಿದ್ವಿ ಒಂದು 10 ವರ್ಷದ ಹಿಂದೆ ಅನ್ಬೋದು. ಅವಾಗಿದ್ದಷ್ಟು ಪ್ರಾಣಿಗಳ ಸಂಖ್ಯೆ ಇಲ್ಲ, ಈಗ ಕಡಿಮೆ ಅಂತಲೇ ಹೇಳ್ತೀನಿ ನಾನು. ಅವಾಗ ಭಾಳ ಅಂದ್ರೆ ಭಾಳ ಇದ್ವು. ಅಷ್ಟು ಭಾಳ ಇದ್ದಾಗ ನಾವು ಎಷ್ಟು ಅಡ್ಡಾಡಿ ನೋಡಿದ್ರು ಅದನ್ನು ಅನ್ಸಂಗಿಲ್ಲ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಈ ಸರಿ ಅಷ್ಟೊಂದು ಪ್ರಾಣಿಗಳು ಇರಲಿಲ್ಲ. ನಾವು ವೆಹಿಕಲ್ನಾಗ ಹೋಗಿ ನೋಡಿ ಬಂದುಬಿಟ್ವಿ ಸ್ನೇಹಿತರೆ. ನೋಡಿರಿ, ನಾನು ಶೇರ್ ಮಾಡೀನಿ ಸಾಧ್ಯದಷ್ಟು ಪ್ರಾಣಿಗಳ ಕ್ಲಿಪ್ಪಿಂಗ್ಸ್ ತೊಗೊಂಡೀನಿ. ನಾನೀಗ ಮ್ಯೂಸಿಕಲ್ಲೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಂಜಾಯ್ ಮಾಡಿರಿ ಎಂಡ್ ತನೂ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರ್ರಿ. ಹೊಸಬ್ರಾದ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು. ಎಲ್ಲ ನನ್ನ ಸ್ನೇಹಿತರು ಲೈಕ್ ಮಾಡಿರಿ. ನಿಮಗೆ ಅನಿಸಿದ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ ಸ್ನೇಹಿತರೆ. ಮತ್ತು ನಾಳೆ ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ. ಎಂಡ್ ತನಕ ನೋಡಿರಿ, ಎಂಜಾಯ್ ಮಾಡಿರಿ. ಧನ್ಯವಾದಗಳು.